ಪೊಲೀಸ್ ಬಜಾರ್ ಮಾರ್ಕೆಟ್ ಅಂತಾನು ಕರೀತಾರೆ. ನಾನಾದ್ರೆ ಲೇಡೀಸ್ ಮಾರ್ಕೆಟ್ ಅಂತ ಕರೆದೆ. ಆಲ್ಮೋಸ್ಟ್ ಶಿಲಾಂಗ್ ಅಲ್ಲಿ ಏನಂದ್ರೆ ಹೆಣ್ಮಕ್ಳದೇ ಅಪ್ಪರ್ ಹ್ಯಾಂಡ್ ಆಗಿರುತ್ತೆ. ಗಂಡ್ ಮಕ್ಳಾದ್ರೆ ಮನೇಲಾದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡು ಅವ್ರು ಟ್ಯಾಕ್ಸಿ ಗೀಕ್ಸಿ ಓಡಿಸ್ಕೊಂಡಿರ್ತಾರೆ. ಹೆಣ್ಮಕ್ಳು ಬಟ್ಟೆಗಳೇ ಜಾಸ್ತಿ, ಗಂಡ್ ಮಕ್ಳಿಗಾದ್ರೆ ಬರೀ ಜಾಕೆಟ್ ಸಿಗುವಂತದ್ದು. ಒಂದು ಪೀಸು ಜಸ್ಟ್ 200 ರೂಪಾಯಿ ಗುರು. ಹೆಣ್ಮಕ್ಳನ್ನಾದ್ರೆ ಕರ್ಕೊ ಬಂದ್ರೆ ನಿಜವಾಗ್ಲೂ ನಿಮ್ಗಂತೂ ಟೋಕನ್ ಪಕ್ಕ. ನಾನು ಯಾವ್ದೋ ಚೈನೀಸ್ ಮೂವಿಲ್ ನೋಡಿದೆ ಆ ತರದ ಹ್ಯಾಟ್ಗಳು. 3 piece 50, 1 piece 20, 3 piece 50. ಈಗಾದ್ರೆ ನಾನು ಬಂದಿದ್ದೀನಿ ಹಾಕರ್ಸ್ ಮಾರ್ಕೆಟ್. ಇದನ್ನ ಪೊಲೀಸ್ ಬಜಾರ್ ಮಾರ್ಕೆಟ್ ಅಂತಾನು ಕರೀತಾರೆ. ನಾನಾದ್ರೆ ಲೇಡೀಸ್ ಮಾರ್ಕೆಟ್ ಅಂತ ಕರೆದೆ. ಏನಕ್ಕೆ ಅಂತಂದ್ರೆ ತೋರಿಸ್ತೀನಿ ನೋಡ್ರಿ. ಇದೇ ಈ ಒಂದು ಮಾರ್ಕೆಟ್ಗೆ ಹೋಗುವಂತ ಜಾಗ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಶಾಪ್ ಅಲ್ಲೂ ನೀವು ಹೆಣ್ಮಕ್ಳೇ ಜಾಸ್ತಿ ಏನೇ ಆಗಿರ್ಬೋದು ಐಟಮ್ಸ್ಗಳನ್ನ ಸೇಲ್ ಮಾಡುವಂಥದ್ದು. ಇಲ್ಲಿರುವಂಥ ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಆ್ಯಂಡ್ ಅಲ್ಲಿ ಕಾಣಿಸ್ತಿರುವಂಥ ತರಕಾರಿ ಆಗಿರ್ಬೋದು, ಪ್ರತಿಯೊಂದೂ ಹೆಣ್ಮಕ್ಳೇ ಸೇಲ್ ಮಾಡುವಂಥದ್ದು. ಹಾಗಾಗಿ ಇದನ್ನ ನಾನು ಲೇಡೀಸ್ ಮಾರ್ಕೆಟ್ ಅಂದೆ. ಆ್ಯಂಡ್ ಜಸ್ಟ್ ಈ ಒಂದು ಜಾಗ ಅಂತಾನೆ ಅಲ್ಲ, ಆಲ್ಮೋಸ್ಟ್ ಶಿಲಾಂಗ್ ಅಲ್ಲಿ ಏನಂದ್ರೆ ಹೆಣ್ಮಕ್ಳದೇ ಅಪ್ಪರ್ ಹ್ಯಾಂಡ್ ಆಗಿರುತ್ತೆ. ಗಂಡ್ ಮಕ್ಳಾದ್ರೆ ಮನೇಲಾದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡು ಅವ್ರು ಟ್ಯಾಕ್ಸಿ ಗೀಕ್ಸಿ ಓಡಿಸ್ಕೊಂಡಿರ್ತಾರೆ. ಮೇನ್ ಮಾರ್ಕೆಟ್ ಕೆಲಸದ ಆಗಿರ್ಬೋದು, ಮೇನ್ ವರ್ಕ್ ಏನೇ ಇರ್ಬೋದು, ಹೆಣ್ಮಕ್ಳಾದ್ರೆ ಮಾಡುವಂಥದ್ದು. ಈ ಒಂದು ಜಾಗದಲ್ಲಿ ಜಸ್ಟ್ ಹಣ್ಣು ತರಕಾರಿ ಮಾತ್ರನೇ ಅಲ್ಲ, ನಿಮ್ಗೆ ಬೇಕಾಗಿರುವಂತ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಇಲ್ಲಿ ಕಾಣ್ತಿರುವಂತ ಚಾರ್ಜರ್ ಆಗಿರ್ಬೋದು, ಪ್ರತಿಯೊಂದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಇದನ್ನ ಕ್ಲಾಸಿಕಲ್ಚರ್ ಅಂತಾರೆ. ಸೊ ಅದನ್ನು ಸಹ ಬ್ಯಾಂಬೂನಲ್ಲೇ ಮಾಡಿದ್ದಾರೆ. ಇದೆಲ್ಲ ಬಂದು ಬ್ಯಾಂಬೂನಲ್ಲೇ. ಅಂಡ್ ಈ ಒಂದು ಬ್ಯಾಗ್ ಇದೆಯಲ್ಲ, ಸೊ ಇದನ್ನು ಸಹ ಬ್ಯಾಂಬೂ. ಆಲ್ಮೋಸ್ಟ್ ನಿಮ್ಗೆ ಬ್ಯಾಂಬೂಲೇ ಎಲ್ಲ ಒಂದು ಪ್ರಾಡಕ್ಟ್ಸ್ ಆದ್ರೆ ಕಾಣಿಸ್ತವೆ. ಪ್ಲಾಸ್ಟಿಕ್ ಆದ್ರೆ ತುಂಬಾನೇ ಕಮ್ಮಿ. ಜಸ್ಟ್ ಇದೆ ಅಲ್ಲ, ಅಲ್ಲಿ ಕಾಣಿಸ್ತಿದ್ಯಾ ಮಗ್ ಆಗಿರ್ಬೋದು, ಅಂಡ್ ಅಲ್ಲಿ ಕಾಣಿಸ್ತಿರುವಂತ ಆಟ ಸಾಮಾನು ಆಗಿರ್ಬೋದು, ಪ್ರತಿಯೊಂದೂ ಎಲ್ಲಾನು ಬ್ಯಾಂಬೂಲೇ ಇರ್ತವೆ. ಫಸ್ಟ್ ಸ್ಟೇಜ್ ಬಿಟ್ಟು ಸೆಕೆಂಡ್ ಸ್ಟೇಜ್ ಬಂದ ತಕ್ಷಣ ನಿಮ್ಗೆ ಸಿಗದೆ ಹೆಣ್ಮಕ್ಳು ಬಟ್ಟೆಗಳೇ ಜಾಸ್ತಿ, ಗಂಡ್ ಮಕ್ಳಿಗಾದ್ರೆ ಬರೀ ಜಾಕೆಟ್ ಸಿಗುವಂಥದ್ದು. ಯಾಕೆಂದ್ರೆ ಇಲ್ಲಿ ನಿಮ್ಗಾಗಿ ಹೇಳ್ದಂಗೆ ಹೆಣ್ಮಕ್ಳದೇ ಅಪ್ಪರ್ ಹ್ಯಾಂಡು, ಹಾಗಾಗಿ ಅವರ ಒಂದು ಕ್ಲಾಸೇ ಜಾಸ್ತಿ ಸಿಗುತ್ತೆ. ಸೊ ಈಗಾದ್ರೆ ನಾನು ಹೆಣ್ಮಕ್ಳದಾದ್ರೆ ಎಕ್ಸ್ಪ್ಲೋರ್ ಮಾಡ್ತಿಲ್ಲ, ಗಂಡ್ ಮಕ್ಳದಾದ್ರೆ ಜಾಕೆಟ್ನಾದ್ರೆ ಇಲ್ಲಿ ಕೇಳಿ ಬಾರ್ಗಿನಾದ್ರೆ ಮಾಡಿ ಅದು ಎಷ್ಟು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಗೈಸ್, ಇಲ್ಲಿರುವಂತ ಜಾಕೆಟ್ಸ್ಗಳು ಎಷ್ಟು ಚೀಪ್ ಅಲ್ಲಿ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ರಿ. ಬೈ ನೀ ಕಿತ್ನಾ ತಾ 200. ಹಾ 200. ಸೊ ನಿಮಗೆ 200. 1 piece 200. ಸೊ ನೋಡ್ರಿ, ಒಂದು ಪೀಸು ಜಸ್ಟ್ 200 ರೂಪಾಯಿ ಗುರು. 200 ರೂಪಾಯಿಗೆ ವರ್ತಿದ್ಯಾ ಇಲ್ವಾ ನೋಡಿ. ಸೊ ಆಲ್ಮೋಸ್ಟ್ ನೀವೇನಾರ ಇಂಥ ಜಾಗಗಳಿಗೆ ಬಂದಾಗ ಏನ್ ಮಾಡ್ತೀರಾ, ಬಟ್ಟೆಗಳನ್ನ ಡೆಕೋತ್ಸನ್ ಅಲ್ಲಿ ಆಗಿರ್ಬೋದು, ರೈನ್ ಕೋಟ್ ಆಗಿರ್ಬೋದು, ಜಾಕೆಟ್ಸ್ ಅಂತ ಅಲ್ಲಿ ಪರ್ಚೇಸ್ ಮಾಡ್ತೀರಾ. ಅಲ್ಲಿ ಪರ್ಚೇಸ್ ಮಾಡೋ ಬದಲು ಇಲ್ಲಿಗೆ ಬನ್ನಿ. ಸೊ ಆಲ್ಮೋಸ್ಟ್ ನೋಡ್ರಿ 200 ರೂಪಾಯಿ ಇಂಥ ಪ್ರಾಡಕ್ಟ್ ಸಿಗುತ್ತೆ ಅಂದ್ರೆ ಯಾರಾದ್ರೂ ಮಿಸ್ ಮಾಡ್ಕೋತಾರ. ಜಸ್ಟ್ ಇದೊಂದೇ ಅಂತಲ್ಲ, ತೋರಿಸ್ತೀನಿ ನೋಡಿ. ಓಕೆ ನೋಡ್ರಿ, ಈ ಒಂದು ಬ್ಲೂ ಕಲರ್ ಜಾಕೆಟ್ ಆಲ್ಮೋಸ್ಟ್ ರೈನ್ ಜಾಕೆಟ್ ಇದು. ಸೊ ರೈನ್ ಪ್ರೂಫ್ ಬರುತ್ತೆ. 200 ರೂಪಾಯಿ ಇದು ಸಿಗುತ್ತೆ. ಸೊ ಹಾಕೊಳಕ್ ಆಗಿರ್ಬೋದು, ಮತ್ತೆ ನೀವು ವಿಯರ್ ಮಾಡಿದಾಗ ನೋಡಕ್ ಚೆನ್ನಾಗೂ ಕಾಣಿಸುತ್ತೆ, ರೈನ್ ಪ್ರೂಫ್ ಸಹ. ಈ ಒಂದು ಜಾಗಕ್ಕೆ ಯಾರಾದ್ರೂ ಫ್ಯಾಮಿಲಿ ಇರಾದ್ರೂ, ಅದರಲ್ಲೂ ಹೆಣ್ಮಕ್ಳನ್ನಾದ್ರೆ ಕರ್ಕೊ ಬಂದ್ರೆ ನಿಜವಾಗ್ಲೂ ನಿಮ್ಗಂತೂ ಟೋಕನ್ ಪಕ್ಕ. ಯಾಕೆಂದ್ರೆ ಜಸ್ಟ್ ಅಷ್ಟು ಚೀಪಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಭಯ್ಯ ये सारे कितना था, मतलब एक पीस 350 300 ऐसा है. ये ओके, वो भी सारे 250. हाँ 250. ಸೊ ಆಲ್ಮೋಸ್ಟ್ ಎಷ್ಟು 600 ರುಪೀಸ್ ಅಲ್ಲಾದ್ರೆ ಒಂದು ಜೊತೆ ಬಟ್ಟೆ ಸಿಕ್ಬಿಡುತ್ತೆ ಹೆಣ್ಮಕ್ಳಿಗೆ. ಆದ್ರೆ ಗಂಡ್ ಮಕ್ಳಿಗೆ ಈ ಜಾಕೆಟ್ ಬಂದು ನಿಮ್ಗೆ ಹಾಗೆ ಹೇಳ್ದಂಗೆ ಅಲ್ಲಾದ್ರೆ 200 ರೂಪಾಯಿ. ಭಯ್ಯ ये कितना था 300. ಓಕೆ, ಸೊ 300 ರೂಪೀಸ್ ಜಾಕೆಟ್. ಆಲ್ಮೋಸ್ಟ್ एक सेकंड ये पकड़ो. 300 ರೂಪಾಯಿ ಗುರು ಜಾಕೆಟ್. ವರ್ತಿದ್ಯಾ ಇಲ್ವಾ ಅಂತ ನೀವೇ ಕಮೆಂಟ್ ಅಲ್ಲಾದ್ರೆ ತಿಳಿಸಿ. ಅಂಡ್ ನನಗಂತೂ ಸಖತ್ ಇಷ್ಟ ಆಯ್ತು. ನಾನಂತೂ ಖಂಡಿತವಾಗ್ಲೂ ಒಂದ್ 2-3 ಆದ್ರೆ ಜಾಕೆಟ್ ಆದ್ರೆ ತಗೋತೀನಿ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗೈತೆ, ಮತ್ತೆ ನಿಜವಾಗ್ಲೂ ಕ್ವಾಲಿಟಿ ವೈಸ್ ಆದ್ರೂ ಬರ್ತಿದೆ. ಈ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಅಲ್ದೇನೆ ಮಕ್ಳುಗಳಿಗೂ ಸಹ ಸಿಗುತ್ತೆ. ಇಲ್ಲಾದ್ರೆ ಕಾಣಿಸ್ತಿದ್ಯಲ್ಲ ಎಲ್ಲ ಮಕ್ಳು ಬಟ್ಟೆಗಳೇ. ಬೈ एक छोटे बच्चे को मतलब ये कितना था, अलग-अलग प्राइस. अलग-अलग ये 300 लास्ट. 300 लास्ट. ओके, वो फुल पेयर है ना, वो कितना था. ये हाँ 400 लास्ट. 400. ಸೊ ನೋಡ್ಬೋದು. ಅಂಡ್ ಅದೊಂದೇ ಅಂತಲ್ಲ ಬೈ, ಓ ಜೋ छोटी बच्ची का मतलब फ्रॉक कितना था. हाँ 250. ಸೊ ನೋಡ್ತಾ ಇದೀರಲ್ಲ, ಅದೇ ಪ್ರಾಡಕ್ಟ್ ನಿಮ್ ಮನೆ ಅಂದ್ರೆ ನಿಮ್ಮ ಒಂದು ಹತ್ರದಲ್ಲಿರುವಂತ ಶಾಪ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಎಷ್ಟಾಗ್ಬೋದು. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನೀವೇನ
ಶಿಲಾಂಗ್ ಬಂದ್ರೆ ಆರಾಮಾಗಿ ಇಲ್ಲೇ ಒಂದು 10,000 ರೂಪಾಯಿ ಪ್ರಾಡಕ್ಟ್ ನಾದ್ರೆ ಪರ್ಚೇಸ್ ಮಾಡ್ಕೊಂಡು ಎತ್ಕೊ ಹೋಗಿ, ಯಾಕಂದ್ರೆ ಅಷ್ಟು ಚೀಪಲ್ಲಿ ಸಿಗ್ತೈತೆ ಅಂಡ್ ಕ್ವಾಲಿಟಿನೂ ಸಹ ಇದೆ. ನಿಮ್ಗಾದ್ರೆ ಆಕ್ಚುಲಿ ನಾನು ಇಲ್ಲಿರುವಂತ ಬಟ್ಟೆಗಳನ್ನಾದ್ರೆ ತೋರಿಸಿದ್ದೀನಿ, ನೆನ್ನೆ ಬಂದು ಒಂದು ಪ್ರಾಡಕ್ಟ್ ಅಂದ್ರೆ ಪರ್ಚೇಸ್ ಮಾಡಿದೀವಿ, ಅದಾದ್ರೆ ತೋರಿಸಿಲ್ಲ, ಈಗ ನನ್ಗೆ ನೆನ್ಪಂತು. ಸೊ ಭಯ ಆದ್ರೆ ಒಂದು ಪ್ರಾಡಕ್ಟ್ ನೆನ್ನೆ ಪರ್ಚೇಸ್ ಮಾಡಿದೆ, ಜಾಕೆಟ್. ಅದು ಎಷ್ಟು ಗೊತ್ತಾ, ಜಸ್ಟ್ 250 ರೂಪಾಯಿಗೆ. ನೀವೇ ನೋಡ್ರಿ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಅಲ್ಲಾದ್ರೆ ತಿಳಿಸಿ. ಆಲ್ಮೋಸ್ಟ್ ನೀವು ಚೀಪ್ ಅಂಡ್ ಬೆಸ್ಟ್ ಮಾರ್ಕೆಟ್ಗಳಾದ್ರೆ ವಿಸಿಟ್ ಮಾಡಿರ್ತೀರ, ಅಲ್ಲಾದ್ರೆ ಅವ್ರು ಕೊಡುವಂತ ಪ್ರಾಡಕ್ಟ್ ನಾರ್ಮಲ್ ಪ್ರಾಡಕ್ಟ್ಸ್ ಇರುತ್ತೆ. ಬಟ್ ಈ ಒಂದು ಜಾಗದಲ್ಲಿ ಏನ್ ಗೊತ್ತಾ ಸ್ಪೆಷಾಲಿಟಿ, ವೆರೈಟಿ ಆಫ್ ಪ್ರಾಡಕ್ಟ್ಸ್ ಆದ್ರೆ ಸಿಗ್ತವೆ. ಅದ್ರಲ್ಲೂ ಹೆಣ್ಮಕ್ಳಿಗೆ ಈಗಾದ್ರೆ ಕಾಣಿಸ್ತಿದ್ಯಾ ಉಲನ್ ವಿಯರ್, ಅದೆಷ್ಟು ಗೊತ್ತಾ, ಜಸ್ಟ್ ಅಂದ್ರೆ 1000 ರೂಪೀಸ್ ಸಿಗುತ್ತೆ. ಬಟ್ ನೋಡ್ರಿ ಆ ಡಿಸೈನ್ ಆಗಿರ್ಬೋದು ಪ್ರತಿಯೊಂದು ವರ್ತ್ ಇದೆ. ಅಂಡ್ ಯಾರಾದ್ರೂ ಹೆಣ್ಮಕ್ಳ ಜೊತೆ ಬಂದ್ರೆ ಪಕ್ಕಾ ಅಂತೂ ಟೋಕನ್. ಅದಷ್ಟೇ ಅಲ್ಲ, ಅಂಡ್ ಈ ಕಡೆ ಕಾಣಿಸ್ತಿದ್ಯಾ ಈ ಒಂದು ಉಲನ್ ವಿಯರ್ ಸಹ 600 ರೂಪಾಯಿ ಅಂತೆ. ಆರಾಮಾಗಾದ್ರೆ ಕಾಸು ಕೊಟ್ಟು ಪರ್ಚೇಸ್ ಮಾಡಕ್ಕೆ ಯಾವ್ದೇ ರೀತಿಯಾದಂತ ತೊಂದರೆ ಇಲ್ಲ. ಇವರು ಈಗಿನ ಕಾಲದಲ್ಲಿ 20 ರೂಪಾಯಿಗೆ ಹೇಳ್ಬೇಕಂದ್ರೆ ನೆಟ್ ಚಾಕ್ಲೇಟೇ ಬರಲ್ಲ ಅಂತದ್ರಲ್ಲಿ ಈ ಒಂದು ಜಾಗದಲ್ಲಿ ಆದ್ರೆ ಬಟ್ಟೆನಾದ್ರೆ ಕೊಡ್ತವ್ರೆ. ಸೊ ಈಗಾದ್ರೆ ಕಾಣಿಸ್ತಿದ್ಯಲ್ಲ, ಇದೆಲ್ಲ ಪೀಸ್ಗೆ 20 ರೂಪಾಯಿ ಅಂತೆ. ಕಿತ್ನಾ ಬೈ ಪೀಸ್ಗೆ? ಸೊ 20 ರೂಪಾಯಿಗೆ ಒಂದು ಪೀಸ್ ಅಂದ್ರೆ ಒಂದು ಬಟ್ಟೆ ಆದ್ರೆ ಕೊಡ್ತವ್ರೆ. ಅಂಡ್ ಹಿಂದೆ ಕಾಣಿಸ್ತಿದ್ಯಲ್ಲ ಅದು, ಅಂಡ್ ಎಸ್ಪೆಷಲಿ ಇದು ಬಂದು ಲೇಡೀಸ್ ಹಾಗೂ ಜೆಂಟ್ಸ್ ಇಬ್ರಿಗೂ ಇದೆಯಾ ಅಂತೆ. ಅಂಡ್ ಈಗಾದ್ರೆ ನೋಡ್ತಿದ್ದೀರಲ್ಲ ಎಲ್ಲರೂ ಪರ್ಚೇಸ್ ಮಾಡ್ತಾರೆ, ಬಟ್ ನಾನಾದ್ರೆ ತಗೋತಾ ಇಲ್ಲ. ಸೊ ನನಗಾದ್ರೆ ಅಲ್ಲಿ ತಗೊಂಡಿರೋಂತ ಒಂದು ಜಾಕೆಟ್ ಸಾಕು. ಈಗಾದ್ರೆ 20 ರೂಪಾಯಿ, ಅದೇ ಸಂಡೇ ಬಂದ್ರೆ ನಿಮ್ಗೆ ಇನ್ನೂ 10 ರೂಪಾಯಿ ಡಿಸ್ಕೌಂಟು. ಸೊ 10 ರೂಪಾಯಿಗಾದ್ರೆ ಪ್ರಾಡಕ್ಟ್ ಸಿಗುವಂಥದ್ದು. ಅಂಡ್ ಈಗಾದ್ರೆ ನೋಡ್ತಾ ಇದ್ರಲ್ಲ, ಇದಿಷ್ಟು ಪ್ರಾಡಕ್ಟ್ ಎಲ್ಲ ಬರೀ 10 ರೂಪಾಯಿಗೆ ಸಿಗುತ್ತೆ ಸಂಡೇಗೆ ಬಂದ್ರೆ. ನೀವು ಇಲ್ಲಿಗೆ ಬನ್ನಿ, ಬಟ್ ಆದ್ರೆ ನೋಡ್ರಿ ನಿಮ್ ಮನ್ಸಿಗೆ ಇಷ್ಟ ಆದ್ರೆ ತಗೊಳ್ರಿ. ಗುರು ಈ ಒಂದು ಮಾರ್ಕೆಟ್ ಆದ್ರೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಿರ್ಬೋದು. ಸೊ ಈಗಾದ್ರೆ ಸಖತ್ತು ಓಡಾಡಿ ಕಾಲ್ ನೋವು ಬಂದೈತೆ, ಹಾಗಾಗಿ ಹೊಟ್ಟೆಗೆ ಏನಾದ್ರು ತಿನ್ನೋಣ ಅಂತ ಹೇಳಿ ಈ ಒಂದು ಮಾರ್ಕೆಟ್ ಅಲ್ಲಿ ಇದ್ದಂತ ಜಾಗಕ್ಕೆ ಬಂದು ಒಂದು ಎಗ್ ರೋಲ್ ಆದ್ರೆ ಆರ್ಡರ್ ಮಾಡಿದ್ದೀನಿ. ಆರಾಮಾಗಾದ್ರೆ ತಿನ್ಕೊಂಡು ಇಲ್ಲಿಂದ ಆದ್ರೆ ಹೋಗ್ತೀನಿ. ಟೋಟಲ್ ಆಗಿ ನಾನಾದ್ರೆ 2 ಜಾಕೆಟ್ ನ ಪರ್ಚೇಸ್ ಮಾಡಿದ್ದೀನಿ. ಗುರು 11:30 ನಾಷ್ಟ ತಿಂದಿದ್ಕೆ ಇನ್ನೂ 5:30 ಆಯ್ತು, ಏನಂದ್ರೆ ಏನು ತಿಂದಿಲ್ಲ. ಹಾಗಾಗಿ ಈಗಾದ್ರೆ ಒಂದು ಎಗ್ ರೋಲ್ ನ ಇಲ್ಲೇ ಒಂದು ಮಾರ್ಕೆಟ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ರೀ. ಆಕ್ಚುಲಿ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಏನ್ ಗೊತ್ತಾ, ಹೊಟ್ಟೆ ಹಸ್ದಾಗಿ ಏನೇ ಸಿಕ್ಕಿದ್ರು ಅಮೃತ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಈಗಾದ್ರೆ ಇದನ್ನ ತಿಂದು ಖಾಲಿ ಮಾಡಿ ಆಮೇಲೆ ಆದ್ರೆ ನಾನು ಹೋಗ್ತೀನಿ ಮತ್ತೆ ಮಾರ್ಕೆಟ್ ಹತ್ರ. 300 कैसे लग रहा है? ಹಿಂಗ ಅನ್ಸ್ತಿದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 3 piece 50, 1 piece 20, 3 piece 50. खाली ले लो आज का दिन. ಮಾರ್ಕೆಟ್ ಅಲ್ಲಿ ಆದ್ರೆ ಬಿದ್ರಲ್ಲಿ ಮಾಡಿರುವಂತ ಚಿಕ್ಕ ಪ್ರಾಡಕ್ಟ್ ಆದ್ರೆ ತೋರಿಸಿದೀನಿ. ಈಗಾದ್ರೆ ದೊಡ್ಡ ಪ್ರಾಡಕ್ಟ್ ನ ತೋರಿಸ್ತೀನಿ. ಅದೇ ಈ ಒಂದು ಪ್ರಾಡಕ್ಟ್. ಇದಾದ್ರೆ ನೋಡ್ರಿ ಬುಟ್ಟಿ ಆಗಿರ್ಬೋದು, ಅದ್ರ ಜೊತೆಗೆ ಹೂವನ ಕ್ಯಾರಿ ಮಾಡುವಂತ ಒಂದು ಬುಟ್ಟಿ, ಅದ್ರ ಜೊತೆಗೆ ಇದು ಬಂದು ಒಂಥರ ಟಿಫಿನ್ ಬಾಕ್ಸ್ ತರ. ಸೊ ಇದ್ರೊಳಗೆ ಊಟ ಗೀಟ ಎತ್ಕೊಂಡು ಹೋಗಿ ಕ್ಯಾರಿ ಮಾಡೋದಾಗಿರ್ಬೋದು. ಅದಾದ್ಮೇಲೆ ಇದು ಬಂದು ಹಣ್ಣುಗಳು ಮತ್ತೆ ಬೇರೆ ಏನಾದ್ರು ಸಾಮಾನ ಕ್ಯಾರಿ ಮಾಡುವಂತಾಗಿರ್ಬೋದು. ಎಸ್ಪೆಷಲಿ ಇದು ಆಕ್ಚುಲಿ ನೋಡ್ರಿ ಹೆಂಗೈತೆ ಆ್ಯಟ್, ನಾನು ಯಾವ್ದೋ ಚೈನೀಸ್ ಮೂವಿಲಿ ನೋಡಿದೆ ಆ ತರದ ಆ್ಯಟ್ಗಳು. ಸೊ ಇದಾಗಿರ್ಬೋದು. ಅದಲ್ಲದೆ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಮತ್ತೆ ಈ ಬಲ್ಪ್ಗಳು ಬಂದಾಗ ಆ ಬಲ್ಪ್ನ ಕವರ್ ಮಾಡ್ಬೇಕಾಗಿರುವಂತ ಈ ಒಂದು ಆಗಿರ್ಬೋದು. ಅದಲ್ಲದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಹ್ಯಾಂಡ್ ಬ್ಯಾಗು, ಟೊಪ್ಪೀಸು, ಪ್ರತಿಯೊಂದು ಪ್ರಾಡಕ್ಟ್ ಆದ್ರೆ ಇಲ್ಲಿ ಸಿಗ್ತಾ ಇದೆ. ಅಂಡ್ ಒಳಗಡೆಗೆ ಬಂದ್ರೆ ನೋಡ್ರಿ ಆಲ್ಮೋಸ್ಟ್ ಎಲ್ಲ ನೀವು ಬಾಂಬು ಪ್ರಾಡಕ್ಟ್ಸ್ನೇ ನೋಡ್ತೀರಾ. ಅಂಡ್ ನಿಜವಾಗ್ಲೂ ಈ ಒಂದು ಶಿಲಾಂಗ್ ಬಂದ ತಕ್ಷಣ ನನಗೆ ಅಟ್ರಾಕ್ಷನ್ ಪಾರ್ಟ್ ಅನ್ಸಿದ್ದೆ ಈ ಒಂದು ಬ್ಯಾಂಬೂ ಪ್ರಾಡಕ್ಟ್ಸ್. ಈ ಒಂದು ಶಾಪ್ ಅಲ್ಲಿ ಬರೀ ಈ ಒಂದು ಹ್ಯಾಂಡ್ ಬ್ಯಾಗ್ಸ್ ಅಲ್ದೇನೆ ಇನ್ನೂ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಇದೆ. ಅದರಲ್ಲೇ ಈ ಒಂದು ಬಲ್ಪ್ ನ ಕವರ್ ಮಾಡುವಂತ ಪ್ರಾಡಕ್ಟ್. ಅದಲ್ಲದೆ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಸೈಡ್ ಅಕ್ಕಿ ಸೋಸುವಂತ ಮರ ಆಗಿರ್ಬೋದು, ಮತ್ತೆ ಈ ಚಿಕ್ಕ ಟೋಪಿ ಆಗಿರ್ಬೋದು. ಅದಲ್ಲದೆ ನೋಡ್ರಿ ಆಲ್ಮೋಸ್ಟ್ ಇದೇನೋ ಗೊತ್ತಿಲ್ಲ ಪ್ರಾಡಕ್ಟ್, ಬಟ್ ಎಲ್ಲ ಹುಡಂದೆ. ಆಲ್ಮೋಸ್ಟ್ ನೀವು ಈ ಶಾಪಲ್ಲಿ ಏನೇ ನೋಡ್ರಿ ನಿಮ್ಗೆಲ್ಲ ಒಂದು ಮನೇಲಿ ಏನಾನ ಇಂಟೀರಿಯರ್ನಾದ್ರೆ ಸಖತ್ತಾಗಿ ಡೆಕೋರೇಟ್ ಮಾಡ್ಕೋಬೇಕಂದ್ರೆ ಈ ಒಂದು ಪ್ರಾಡಕ್ಟ್ಸ್ಗಳನ್ನಾದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾರೆಲ್ಲ ಹೊಸಬ್ರು ಈ ಒಂದು ವ್ಲಾಗ್ನ ನೋಡ್ತಾ ಇದ್ದಾರೆ, ಈಗಾಗಲೇ ನಾನು 100 days ಪ್ರಯಾಣ ಅಂತ ಒಂದು ಸೀರೀಸ್ನಾದ್ರೆ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ 3ನೇ ದಿನ ನಾನಾದ್ರೆ ಶಿಲಾಂಗ್ನ ಎಕ್ಸ್ಪ್ಲೋರ್ ಮಾಡಿರೋದು. ಫಸ್ಟ್ ವಿಡಿಯೋ ಬಂದು ಒಂದು ಕನ್ಯಾಕುಮಾರಿನಾದ್ರೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದಾದ್ಮೇಲೆ ಇಂಡಿಯಾಸ್ ಲಾಂಗೆಸ್ಟ್ ಟ್ರೈನ್ ಜರ್ನಿ ಆದ್ರೆ ಮಾಡಿದ್ದೀನಿ. ಸೊ ಆ 2 ವಿಡಿಯೋನ ನೋಡಿ ನನಗಾದ್ರೆ ಸಪೋರ್ಟ್ ಮಾಡಿ.